ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸಮತ್ವ ಯೋಗ ಕೇಂದ್ರದ 7ನೇ ವರ್ಷದ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವನ ನಡೆಸ್ಕೊಡೋಕ್ಕೆ ಎಲ್ಲ ನಮ್ಮ ಯೋಗ ಅಭ್ಯರ್ಥಿಗಳು ತುಂಬ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿದ್ದೀವಿ. ಎಲ್ಲರೂ ಕೂಡ ಸೇರಿ ಈ ಪ್ರೋಗ್ರಾಮ್ನ ಮಾಡಿರೋದು ತುಂಬ ಚೆನ್ನಾಗಿ ಈ ಪ್ರೋಗ್ರಾಮ್ ಬಂತು ನೋಡಿ. ಮತ್ತು ಸ್ಪೀಚು ಕೂಡ ಡಾಕ್ಟ್ರು ಸುರೇಶ್ ಬಾಬು ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಪ್ರೋಗ್ರಾಮ್, ಎಷ್ಟು ಚೆನ್ನಾಗಿ ಮೂಡ್ ಬಂತು ಅಂತ. ಶ್ರೀಯುತ ಡಾಕ್ಟರ್ ಕೆ ಸುರೇಶ್ ಕುಮಾರ್ ಅವ್ರನ್ನ ಶ್ರೀ ಸೋಮಸುಂದರ ಕೇಳ್ಕೊತೀನಿ. ಸೋಮನಾಥ್ ಅವ್ರನ್ನ ಶ್ರೀ ಮಲ್ಲಿಕಾರ್ಜುನ समदोष समाकृष्ट समधातु मलक्रियाः प्रसन्नात्मेन्द्रेण स्वस्य स्वास्थ्य इत्यभिधीयते श्लोकः. ಈ ಶ್ಲೋಕವನ್ನು ಹೇಳಿದ್ರೆ ಇದರ ಅರ್ಥ ಏನು ಅಂತ ಸ್ವಲ್ಪ ಹೇಳ್ತೀರಾ? ನಮ್ಮಲ್ಲಿ ಸಮದೋಷ ಅಂದರೆ 3 ದೋಷಗಳಿರ್ತದೆ. ಇದು ಸಮವಾಗಿರಬೇಕು. ಸಮ ಆಗ್ತಿದ್ರೆ ಇಲ್ಲಿ ಜೊತೆಯಾಗಿ ಅಥವಾ ನಮ್ಮ ಘಟವಾಗಿರ್ತದೆ, ಇದು ಸರಿಯಾಗಿರ್ತದೆ. ಸಮಧಾತು 7 ಧಾತುಗಳು, ಇದು ಎಲ್ಲ ಸರಿಯಾಗಿದ್ದು ಪ್ರಸನ್ನ ಆತ್ಮೆ ಅಂದರೆ ಮನಃ. ಯಾರು ಯಾವಾಗಲೂ ಖುಷಿಯಾಗಿರ್ತಾರೋ ಇವರನ್ನ ನಾವು ಸ್ವಸ್ಥವಾಗಿರುವ ಮನುಷ್ಯ ಅಂತ ಕರೀತೀವಿ. ನಾವು ಎಲ್ಲ ಅರ್ಥ ತಿಳ್ಕೊಂಡಾಯ್ತು. ಧನ್ಯವಾದಗಳು. ಈ ದಿನ ಬಹಳ ಮಂಗಳಕರವಾದ ದಿನ. ಅದಕ್ಕೆ ಆಯುರ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಈ ಪ್ರಾರ್ಥನೆ. ಶ್ರೀಪತಿಯೋ ಯಮಗೆ ಸಂಪದ ಶ್ರೀಪತಿಯೋ ಯಮಗೆ ಸಂಪದವೀಯನಿ ವಾಣಿಪತಿಯೋ ದೀರ್ಘಾಯು ಕೊಡಲಿ. ಶ್ರೀಪತಿಯೋ ಯಮಗೆ ಸಂಪದವೀಯನಿ ವರವಿಹುದನು ಪೊರೆಯೇ ಅತಿಥಿಗಳೆಲ್ಲ ಬಂದಾಯಿತು. ಅವ್ರನ್ನ ಸಾಯಂಕಾಲದ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ, ನೀವು ಏನು ಬೇಕಾದರೂ ಸಾಧಿಸಬಲ್ಲಿರಿ. ನಿಮ್ಮಿಂದ ಸಾಧ್ಯವಾಗುವುದಿಲ್ಲ ನಿಮ್ಮ ದೌರ್ಬಲ್ಯವನ್ನು ಬಿಟ್ಟು ಬಿಡಿ, ಎದ್ದು ನಿಲ್ಲಿ, ನಿಮ್ಮೊಳಗಿನ ದೈವತ್ವವನ್ನು ಸಾಕಾರಗೊಳಿಸಿಕೊಳ್ಳಿ ಎನ್ನುವ ವಿವೇಕಾನಂದರ ವಾಣಿಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ.
ನಮ್ಮ ಸಮಸ್ತ ಯೋಗ ಕೇಂದ್ರದ 7ನೇ ವಾರ್ಷಿಕೋತ್ಸವಕ್ಕೆ ಡಾಕ್ಟರ್ ಕೆ ಸುರೇಶ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ. ಅವರಿಗೂ ನಮ್ಮ ಸಮಸ್ತ ನಮ್ಮ ಬ್ಯಾಂಕ್ ಕಾಲೋನಿಯ ಆಧಾರ ಸ್ತಂಭವಾದ ಎಂ.ಎಸ್. ಸೋಮನಾಥ್ ಸರ್ ಅಧ್ಯಕ್ಷರು ಬ್ಯಾಂಕ್ ಕಾಲೋನಿಗೆ ಸ್ವಾಗತವನ್ನು ಕೋರುತ್ತಾರೆ. ಹಾಗೂ ಈ ಸೇರಿರುವ ಎಲ್ಲ ಗಣ್ಯರಿಗೂ ತುಂಬು ಹೃದಯದಿಂದ ನಮ್ಮ ಸಮತ್ವ ಯೋಗದ ಕೇಂದ್ರದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಇವತ್ತಿನ ಮುಖ್ಯ ಅತಿಥಿ ಶ್ರೀ ಸುರೇಶ್ ಕುಮಾರ್ ಅವರು ಗೌರಮ್ಮ ಹಾಗೂ ನರಸಿಂಹರಾವ್ ಅವರಿಗೆ 1968ನೇ ಇಸ್ವಿನಲ್ಲಿ ಬಂಗಾರಪೇಟೆಯಲ್ಲಿ ಈ ಬಂಗಾರದಿಂದ ಮುಂಚೆ ಹೋಗಿದ್ದು ಅವ್ರು ನೋಡೋದು ಬಂಗಾರಕ್ಕೆ ಇದ್ದಾರೆ ಜನರು. ಇವರು ತಮ್ಮ ಪ್ರೈಮರಿ ಮತ್ತು ಮಿಡಲ್ ಸ್ಕೂಲ್ ಎಜುಕೇಶನ್ ಎಲ್ಲ ಬಂಗಾರಪೇಟೆಯಲ್ಲಿ ಮಾಡಿದ್ರು. ನಂತರ ಮೈಸೂರಿಗೆ ಆಗಮಿಸಿದರು. ಮೈಸೂರಲ್ಲಿ ತುಂಬಾ ಪ್ರಸಿದ್ಧಿಯಾದ ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ಅವರು ತಮ್ಮ ಹೈಸ್ಕೂಲ್ ಅನ್ನ ವಿದ್ಯಾಭ್ಯಾಸ ಮಾಡಿದರು. ನಂತರ PUC ಮಹಾಜನ ಕಾಲೇಜಲ್ಲಿ ಮಾಡಿ ನಂತರ ಅವರು BAMS ಡಿಗ್ರಿಯನ್ನ ಗದಗದಲ್ಲಿ ಓದಿದರು. TGM ಆಯುರ್ವೇದಿಕ್ ಕಾಲೇಜಿನಲ್ಲಿ. ನಂತರ ಅವರು ಡಿಪ್ಲೊಮಾ ಇನ್ ನ್ಯಾಚುರೋಪತಿ ಅಂಡ್ ಯೋಗ ಬೋರ್ಡ್ ಆಫ್ ಸ್ಟಡೀಸ್ ಇದನ್ನ ಬೆಂಗಳೂರಿನಲ್ಲಿ ಮಾಡಿದರು. ನಂತರ PG ಡಿಪ್ಲೊಮಾ ಇನ್ ಮೆಡಿಕಲ್ ಲೀಗಲ್ ಸಿಸ್ಟಮ್ಸ್ ಫ್ರಮ್ ಸಿಂಬಿಯೋಸಿಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ, ಇದು ಪೂನಾದಲ್ಲಿದೆ, ಇಲ್ಲಿ ಮಾಡಿದ್ರು. ನಂತರ ಅವರು ಮಾಸ್ಟರ್ಸ್ ಇನ್ ಆಕ್ಯುಪಂಕ್ಚರ್ ನ್ಯಾಷನಲ್ ಡೆವಲಪ್ಮೆಂಟ್ ಏಜೆನ್ಸಿ ಇಲ್ಲಿ ಮಾಡಿದ್ರು. ಇದು ಓದಿದ್ದಾರೆ ಸುಮಾರು ಒಂದು PUC ಆದ್ಮೇಲೆ ಒಂದು 12 ವರ್ಷ ಓದಿದ್ದಾರೆ. ಇದಾದ್ಮೇಲೆ ಇವರು ವೈದ್ಯಕೀಯ ವೃತ್ತಿಗೆ ಹೇಳಿದ್ರು. ಸುಮಾರು 30ರಿಂದ 32 ವರ್ಷದ ಇವರ ವೈದ್ಯಕೀಯ ವೃತ್ತಿಯಲ್ಲಿ ಸುಮಾರು 7.5 ಲಕ್ಷ ಜನರಿಗೆ ಚಿಕಿತ್ಸೆ ನೀಡಿದ್ದಾರೆ. ಇದಕ್ಕಿಂತ ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಹೇಳಿದ್ರೆ 18,704 ಮೈಗ್ರೇನ್ ಕೇಸ್ಗಳನ್ನ ಟ್ರೀಟ್ ಮಾಡಿದ್ವಿ. ಇದು ನಮ್ಮ ಕ್ಲಿನಿಕಲ್ ಮೈಗ್ರೇನ್ ಬರ್ತಾರೆ, ಟ್ರೀಟ್ ಮಾಡ್ತಾರೆ, ದೊಡ್ಡ ವಿಷಯ ಅಲ್ಲ ಅನ್ಕೋಬೇಡಿ. ಮೈಗ್ರೇನ್ ಬಂದಿರುತ್ತೆ, ಹೋಗ್ತಾರೆ, 3 ತಿಂಗಳು ಮತ್ತೆ ಬರ್ತಾರೆ, ಸರ್ ಮತ್ತೆ ಬರ್ತಾರೆ ಅಂತ. ಇವ್ರದ್ದು ಕ್ಯೂರೇಟಿವ್ ರೇಟು 98.6%. ಈ ಸ್ಟ್ಯಾಟಿಸ್ಟಿಕ್ಸ್ ಯಾರು ಮಾಡಿಲ್ಲ, ಇದನ್ನ ಮಾಡಿರೋರು ನಿಮ್ಯಾನ್ಸ್ನ ರಾಜಾ ಮಾರ್ತಾಂಡ ವರ್ಮ, ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ನಿಮ್ಯಾನ್ಸ್. ಮತ್ತೆ ಈ ಮನುಷ್ಯ ಸುಮಾರು 5 ಲಕ್ಷ ಜನರಿಗೆ ಯಾವುದೇ ಒಂದು ಶುಲ್ಕ ಇಲ್ಲದೆ ಯೋಗವನ್ನು ಹೇಳ್ಕೊಟ್ಟಿದ್ದಾರೆ. 5 ಲಕ್ಷ ಜನ ಮೈಸೂರಲ್ಲ ಅಥವಾ ಬೆಂಗಳೂರಿನಲ್ಲ ಅಥವಾ ಬರೀ ಕರ್ನಾಟಕದಲ್ಲ, ಇಡೀ ಗ್ಲೋಬಲ್ಲಿ ಇವರು ಯೋಗವನ್ನ ಹೇಳ್ಕೊಡ್ತಾರೆ. ಇಷ್ಟೆಲ್ಲ ನಾವು ಮನಸ್ಸಿಗೆ ಅವಾರ್ಡ್ ಬರ್ತಿದ್ರೆ 4 ಅವಾರ್ಡ್ ಹೇಳ್ಕೊಟ್ಟಿದ್ದೀವಿ. ನ್ಯಾಷನಲ್ ಯೋಗಶ್ರೀ ಅವಾರ್ಡ್ ಬಂದಿದೆ, ಅಕಾಡೆಮಿ ಆಫ್ ಕಾಮನ್ವೆಲ್ತ್ ಎಜುಕೇಶನ್ ಅಂಡ್ ಹ್ಯುಮ್ಯಾನಿಟೀಸ್ ಅವಾರ್ಡ್, ಸುವರ್ಣ ಕರ್ನಾಟಕ ಸ್ಟೇಟ್ ಅವಾರ್ಡ್, ಪರಿಸರ ರತ್ನ ಅವಾರ್ಡ್, ಇದು ಶಿವಮೊಗ್ಗದಲ್ಲಿ ಸಿಕ್ಕಿದೆ. He has presented at least 8 out of papers in national and international conferences. International Symposium London UK ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. His articles are published in International Journal of Headache, poster presentation at 13th Congress on Headache. ಇದು ಸ್ವೀಡನ್ ನಲ್ಲಿ 2007 ನಡೆದಿತ್ತು, ಅಲ್ಲಿ ಅವರು ಪ್ರೆಸೆಂಟ್ ಆಗಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿರೋ ಈ ಸುರೇಶ್ ಕುಮಾರ್ ಬಗ್ಗೆ ನಾನು ಪರಿಚಯ ಮಾಡ್ತೀನಿ, ನಿಮಗೆ ಹೆಮ್ಮೆ ಆಗ್ತದೆ. ಜ್ಞಾನಾಂಜನ ಶಲಾಕಯ ಚಕ್ಷುರುತ್ಪನ್ನಂ ಯೇನ ತಸ್ಮೈ ಶ್ರೀ ಗುರುವೆ ನಮಃ. I bow my head with reverence to all my teachers who taught me how to read, write and heal the sick. ಈ ಸಭಾಭವನದ ಅಧ್ಯಕ್ಷರಾದ ಸೋಮನಾಥ್ಜಿ, ನಿಮ್ಮ ಎಲ್ಲರ ನೆಚ್ಚಿನ ಯೋಗ ಶಿಕ್ಷಕರಾದ ಪ್ರಭಾಕರ್ಜಿ, ಅಂಡ್ ನನ್ನ ಸೀನಿಯರ್ ಅಂಡ್ ತುಂಬಾ ಆತ್ಮೀಯರಾದಂಥ ಡಾಕ್ಟರ್ ರಮೇಶ್ ಜಿ, ನಾವೆಲ್ಲ ಇಷ್ಟು ಎದುರು ಬೆಳೀಲಿಕ್ಕೆ ಕಾರಣ ಅವರ ಆಶೀರ್ವಾದ ಮತ್ತೆ ಒಂದು ಎನ್ಕರೇಜ್ಮೆಂಟ್, ಅದಿಲ್ಲ ಅಂದ್ರೆ ನಾವು ಬೆಳೀಲಿಕ್ಕೆ ಆಗುತ್ತೆ. ಇದರಲ್ಲಿ ನನ್ನ ಸಾಧನೆ ಏನಿಲ್ಲ, ಇವತ್ತು ನಾ ಏನಾದ್ರು
ಸಾಧನೆ ಮಾಡಿದೀನಿ ಅಂತೇಳಿ ಅನಿಸಿದ್ರೆ ಇಟ್ಸ್ ನಾಟ್ ಮೈ ಟೀಚರ್ ಇಸ್ ವರ್ಕಿಂಗ್ ಥ್ರೂ ಮೀ ಅಷ್ಟೇ. ನಂದೇನಿಲ್ವೇ, ನಾನು ಸುಮ್ಮನೆ ಒಂದು ನಿಮಿತ್ತ ಅಷ್ಟೇ, ಓನ್ಲಿ ಎ ಮೀಡಿಯಂ. ಇಟ್ಸ್ ಆಲ್ವೇಸ್ ದಿ ಕ್ರೆಡಿಟ್ ಟು ಗೋ ಟು ದಿ ಟೀಚರ್. ಅಂಡ್ ಇಫ್ ಮೈ ಟೀಚರ್ ಥಿಂಕ್ಸ್ ನಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ, ಇಟ್ ಇಸ್ ನಾಟ್ ಇಟ್ ಇಸ್ ದಿಸ್ ಟೀಚರ್ಸ್ ವರ್ಕಿಂಗ್. ಸೊ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು, ಒಬ್ಬೊಬ್ಬರಿಗೆ ಒಬ್ಬೊಬ್ಬರು, ಒಬ್ಬೊಬ್ಬರಿಗೆ ಒಬ್ಬೊಬ್ಬರು, ಇದು ಎಲ್ಲಿ ತನಕ ಹೋಗುತ್ತೆ? ಯು ಕಾಂಟ್ ಟ್ರೇಸ್. ಅದಕ್ಕೆ ಯೋಗ ಸೂತ್ರದಲ್ಲಿ ತುಂಬಾ ಚೆನ್ನಾಗಿರೋ ಪದ ಹೇಳ್ತಾರೆ, ಸಹ ಪೂರ್ವೇಶಾಮಪಿ ಗುರು ತಸ್ಯ ವಾಚಕ ಪ್ರಣವನ ಅಂತ. ಅವನು ಮೊದಲಿಂದಲೂ ಅವನೇ ಟೀಚರ್ ಅಂತೆ. ಯಾರಪ್ಪ ಅವನು ಅಂದ್ರೆ ಅವನೇ ಓಂಕಾರ ಅಂತ. ಸೊ ನನ್ನ ಟಾಕ್ ತುಂಬಾ ಕ್ಯಾಶುಯಲ್ ಆಗಿರುತ್ತೆ. ನನ್ನ ಟಾಕ್ ವೆರಿ ಕ್ಯಾಶುಯಲ್, ತುಂಬಾ ರಿಜಿಡ್ ಸ್ವಭಾವದ ಮನುಷ್ಯ ಅಲ್ಲ. ನಾನು ವೆರಿ ಕೂಲ್ ಗೋಯಿಂಗ್ ಇಂಡಿವಿಜುವಲ್. ನಾನು ಇಲ್ಲಿ ಬರ್ತಾ ಇದ್ದಂಗೆನೆ ಎಲ್ಲರೂ ನನಗೆ ಸೆಕೆಂಡ್ ಮಾಡಿ ಇನ್ವೈಟ್ ಮಾಡಿದ್ರು. ಐ ವುಡ್ ಲೈಕ್ ಟು ಮೇಕ್ ಎ ಸ್ಮಾಲ್ ಕರೆಕ್ಷನ್ ಇಲ್ಲಿ. ಕೋವಿಡ್ ಬಂದಾಗಂತೂ ಎಲ್ಲರೂ ನೋಡಿದ್ದೀವಿ, ಎಲ್ಲರೂ ಕೈ ಮುಗಿದಿದ್ದೀವಿ. ಅದನ್ನೇ ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತ ಚಂದ ಇರುತ್ತಲ್ವಾ? ಯಾಕೆ ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹಲೋ, ಹೈ, ನಮಸ್ತೆ? ವ್ಯತ್ಯಾಸ ಇರಲೇಬೇಕು. ನಮ್ಮ ಪೂರ್ವಿಕರು ಯಾಕೆ ಅದನ್ನ ಮಾಡಲಿಲ್ಲ? ಅವ್ರು ಬರೀ ಇಷ್ಟು ಮಾತ್ರ ಮಾಡಿದ್ರು, ಯಾಕೆ ಮಾಡಿದ್ರು? ನಮಃ ತೇ ನಮಸ್ತೆ ಅಂತ. ಈ ನಮಃನ ಉಲ್ಟಾ ಮಾಡಿ ಹೋದ್ರೆ ಅದು ಮನಃ ಅಂತ ಹೇಳಿ ಆಗಿರ್ತದೆ. ಎಲ್ಲಪ್ಪ ಇದೆ ಈ ಮನಸ್ಸು ಅಂದ್ರೆ, ಪುಂಡರೀಕ ಸದೃಶಂ ಹೃದಯಂ ಸ್ಯಾತ್ ಅಧೋಮುಖಂ ಹೃದಯ ಸ್ಥಿತೋ ಮನಃ ಅಂತ ಹೇಳಿ ಸೂತ್ರ. ಒಂದು ಕಮಲದ ಮೊಗ್ಗು ಏನಿದೆ ಅದನ್ನ ಉಲ್ಟಾ ಮಾಡಿ ಇಟ್ಟರೆ ಯಾವ ರೀತಿ ಇರುತ್ತೆ? ಅಧೋಮುಖ. ಪುಂಡರೀಕ ಸದೃಶಂ ಹೃದಯಂ ಸ್ಯಾತ್ ಅಧೋಮುಖಂ ಹೃದಯ ಸ್ಥಿತೋ ಮನಃ ಅಂತ. ಆ ಮನಸ್ಸು ಹೃದಯದಲ್ಲಿ ಇರೋದ್ರಿಂದ ನೀವು ನೋಡಿ, ನಮಸ್ಕಾರ ಅಂತ ಯಾರಿಗೆ ಕೇಳೋದಿಲ್ಲ, ಸೀದಾ ಆಟೋಮೆಟಿಕ್ಲಿ ಕೈಗೆ ಹೋಗ್ತದೆ ನಮಸ್ಕಾರ ಅಂತ ಹೇಳಿ. ಯಾರು ತೊಡೆ ಮುಟ್ಟಿ ಹೇಳೋದಿಲ್ಲ ನಮಸ್ಕಾರ ಅಂತ ಹೇಳಿ, ಎದೆ ಮುಟ್ಟಿ ಹೇಳೋದು ನಮಸ್ಕಾರ ಅಂತ. ಇದು ಏನು ವಿದ್ಯೆ ಗೊತ್ತಿಲ್ಲದಿರೋರು ಕೂಡ ಇನ್ನು ಮಾಡೇ ಮಾಡ್ತಾರೆ. ಪರಮಾತ್ಮ ಕೆಳಗಿದ್ದಾನೆ ಅಂತ ಹೇಳ್ತಾರೆ ಯಾರಾದ್ರೂ, ಎಂತ ಅನ್ಪಟ್ಟ ಅಂದ್ರೆ ಅವನು ಗೊತ್ತು ಅಂತ. ಅದು ಉಪರಿಚಾರ, ಅದು ಅನ್ವಯಿಗ್ಲಿ ಹೋಗ್ಬಿಡ್ತದೆ ನಿಮ್ಗೆ. ಸೊ ಇಂಥ ಮನಸ್ಸು ಇರೋದ್ರಲ್ಲಿ ಹೃದಯದಲ್ಲಿ ತೇ ನಮಃ ಅಂದ್ರೆ ಯಾರಿಗೆ ನಮಸ್ಕಾರ ಹೇಳ್ತಾ ಇರೋದು? ಅತ್ತೆ ಅನ್ನೋದು ಆ ಆತ್ಮಕ್ಕೆ, ಆ ಹೃದಯದಲ್ಲಿರುವಂತ ಆತ್ಮಕ್ಕೆ. ಯಾಕೆ ಹೇಳ್ಬೇಕು ನಾವು ಈ ಆತ್ಮಕ್ಕೆ ನಮಸ್ಕಾರ? ಈ ಶರೀರಕ್ಕೆ ನಾವು ನಮಸ್ಕಾರ ಕೊಡ್ತಾ ಇದ್ದೀವಿ ಅಂದ್ರೆ ಅದು ಮೂರ್ಖತನ, ಅದು ಸ್ಟುಪಿಡ್ ಆಗಿ. ಆ ಶರೀರದಲ್ಲಿ ಇರುವಂತ ಆತ್ಮಕ್ಕೆ ನಾವು ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ಬೇಕು ಆತ್ಮಕ್ಕೆ ಅಂದ್ರೆ, 84 lakh ಜನರೇಷನ್ಸ್ ದಾಟಿದ ಮೇಲೆ ನಮ್ಗೆ ಈ ಫಾರಂ ಬರುತ್ತೆ. ಇವ್ರು ನನಗೆ ಹಿರಿಯರು ಅಂತೇಳಿ ಅನ್ಸತ್ತೆ, ನಮ್ಮಪ್ಪ ನನಗೆ ಹಿರಿಯರು ಅಂತೇಳಿ ಗೊತ್ತಿದೆ. ಆದ್ರೆ ಆತ್ಮನ ಲೆವೆಲ್ ಅಲ್ಲಿ ತಗೊಂಡ್ಬಿಟ್ಟಾಗ ಮೈ ಫಾದರ್ ಮೇ ಬಿ 83 lakh ಜನರೇಷನ್ಸ್ ಜೂನಿಯರ್ ನಮಗೆ ಗೊತ್ತಿಲ್ಲ. ನನಗೆ, ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಿಮ್ಮ ಮಗು ಮೇ ಬಿ ಫ್ಯೂ ಲ್ಯಾಕ್ ಜನರೇಷನ್ಸ್ ಸೀನಿಯರ್ ಯು ಡು ನಾಟ್ ನೋ. ಅರೆ ಈ ಜನ್ಮದಲ್ಲಿ ಆ ಮಗು ನಿಮಗೆ ಗೊತ್ತಿಲ್ವೋ, ಅದಕ್ಕೆ ಮರ್ಯಾದೆ ಕೊಟ್ಕೊಳ್ಳೋದು ಈಸಿಯೆಸ್ಟ್ ಥಿಂಗ್ ಅದು. ಸೊ ಕಾಂಟ್ರವರ್ಸೀಸ್ ಇರೋದಿಲ್ಲ ಅಂತ. ಸೊ ನಮಃ ತೇ ನಮಸ್ತೆ. ಈ ಶರೀರಕ್ಕೆ ಯಾಕೆ ಬೆಲೆ ಇಲ್ಲ ಅಂದ್ರೆ, 8 ಗೇಣಿನ ದೇಹ, ರೋಮಗಳು 8 ಕೋಟಿಯು, ಕೀಳುಗಳು 68, ಮಾಂಸದಿಂದ ಮಾಡಿದ ಈ ದೇಹದ ಮನವೊಲಿದು ನೆಂಟ ಅಂದ್ರೆ ಆತ್ಮ. ನೀನಿದ್ದು ಅದರಿರ್ತದೆ, ಒಣ ಹೆಂಟೆಯಲ್ಲಿ ಮುಚ್ಚು ಎತ್ಕೊಂಡ ಮಣ ಒಂದಾಗ್ಬಿಡ್ತಾನೆ. ಈ ದೇಹದಲ್ಲೇ ಫಲಪುರುಷಾರ್ಥ ರಕ್ಷಿಸಿ ನಮ್ಮನ್ನು ಅನವರತ ಸೂತ್ರ. ಸೊ ಇದು ಒಂದು ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಇದನ್ನ ಅಕ್ಸೆಪ್ಟ್ ಮಾಡಬಹುದು ಈ ಫಿಲಾಸಫಿನ. ಮೆಡಿಕಲ್ ನಲ್ಲಿ ಹೆಂಗೆ ಅಕ್ಸೆಪ್ಟ್ ಮಾಡೋದು? ಸಂಸರ್ಗ, ಸಂಸ್ಪರ್ಶ, ನಿಶ್ವಾಸ, ಸಹ ಭೋಜನ, ಏಕ ಆಸನ ಶಯ್ಯ, ವಸ್ತ್ರ ಮಾಲ್ಯ ಅನುಲೇಪನ, ಜ್ವರಶ್ಚ ಕುಷ್ಠಶ್ಚ ಶೋಷಶ್ಚ ನೇತ್ರಾಭಿಷಂತ ಏವಚ ಔಪಸರ್ಗಿಕ ರೋಗಾಣಾಂ ಸಂಕ್ರಾಮಂತಿ ನರಾನರ ಅಂತೇಳಿ ಒಂದು ಸೂತ್ರ. ಸಂಸ್ಕೃತ ಹೇಳಿದ ತಕ್ಷಣ ನೀವೆಲ್ಲ ಹೆದರ್ಕೋಬೇಡಿ, ನಾನು ದೊಡ್ಡ ಪಂಡಿತ ಅಂತ ಹೇಳಿ ನನಗೇನೋ ಸಂಸ್ಕೃತವು ಜಾಸ್ತಿ ಬರುದಿಲ್ಲ. ಸಂಸ್ಕೃತ ಈ ಸೂತ್ರಗಳನ್ನ ಯಾಕೆ ಫ್ರೇಮ್ ಮಾಡಿದ್ದಾರೆ ಅಂದ್ರೆ, ಇಷ್ಟೊಂದನ್ನ ನೆನಪಿ
ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಆಗಲಿ ಅಂತ ಸೂತ್ರಗಳು ಮಾಡಿರೋದು ಅಷ್ಟೇ. ಹಂಗೆ ಸಂಸರ್ಗ ಜೊತೆ ಇರೋದ್ರಿಂದ, ಸಂಸ್ಪರ್ಶ ಒಬ್ಬರನ್ನೊಬ್ರು ಮುಟ್ಟೋದ್ರಿಂದ, ನಿಶ್ವಾಸ ಒಬ್ರು ಬಿಟ್ಟಿರುವಂತ ಉಸಿರನ್ನ ಇನ್ನೊಬ್ರು ತಗೊಳ್ಳೋದ್ರಿಂದ, ಸಹಭೋಜನ ಒಂದೇ ತಟ್ಟೆಯಲ್ಲಿ ತಿನ್ನೋದ್ರಿಂದ, ಎಂಜಿನ ತಿನ್ನೋದ್ರಿಂದ, ಸಹಭೋಜನ ಏಕ ಆಸನ ಶಯ್ಯ ಒಂದೇ ಹಾಸಿಗೆಯಲ್ಲಿ ಮಲಗೋದ್ರಿಂದ, ವಸ್ತ್ರ ಮಾಲ್ಯ ಅನುಲೇಪನ ಒಬ್ಬರು ಒಡವೆ ಇನ್ನೊಬ್ರು ಹಾಕಬಹುದು, ಒಬ್ಬರು ಶರ್ಟ್ ಇನ್ನೊಬ್ರು ಹಾಕಬಹುದು, ವಸ್ತ್ರ ಏನಾದ್ರು ಇರ್ಬೋದು, ಮಾಲ್ಯ ಅನುಲೇಪನ ಒಬ್ಬರು ಉಪಯೋಗಿಸಿದ ಟೂತ್ ಪೇಸ್ಟ್ ನಾವು ಉಪಯೋಗಿಸೋದು, ಒಬ್ಬರು ಉಪಯೋಗಿಸಿದ ಹೇರ್ ಫೋನ್ ನಾವು ಉಪಯೋಗಿಸೋದು. ಹೀಗೆ ವಸ್ತ್ರ ಮಾಲ್ಯ ಅನುಲೇಪನ ಏನೇನೆಲ್ಲ ಬರುತ್ತಪ್ಪ ಕಾಯಿಲೆ ಅಂದ್ರೆ ಜ್ವರ ಎಕ್ಸೆಟ್ರಾ ಎಕ್ಸೆಟ್ರಾ, ಜ್ವರ ಎಕ್ಸೆಟ್ರಾ ಏನ್ ಬೇಕಾದ್ರೂ ಬರ್ಬೋದು. ಸ್ಟಾರ್ಟಿಂಗ್ ಫ್ರಮ್ ಸಿಂಪಲ್ ಫೀವರ್, ಕುಷ್ಠಶ್ಚ ಎ ಸಿಂಪಲ್ ಸ್ಕಿನ್ ಇನ್ಫೆಕ್ಷನ್ ಅಪ್ ಟು ದಿ ಆಬ್ಸ್ಟಿನೇಟ್ ಲೆಪ್ರಸಿ ಬರ್ಬೋದು. ಜ್ವರಶ್ಚ ಕುಷ್ಠಶ್ಚ, ಶೋಷ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್ ಬರ್ಬೋದು. ರೆಸ್ಪಿರೇಟರಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರ್ಬೋದು. ಜ್ವರಶ್ಚ ಕುಷ್ಠಶ್ಚ ಶೋಷಶ್ಚ, ನೇತ್ರಾಭಿಷೇಕ ಅಂದ್ರೆ ಮಡ್ರಾಸ್ ಕಣ್ಣು ಅದು ಬರ್ಬೋದು. ನಂತರ ಮಾಡ್ತೀರ ಇದೇ ರೀತಿ ನಾನಾ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಜಾಸ್ತಿ ಬೇಕು. ಸ್ನಾನ ಮಾಡೋದಕ್ಕೆ ಬರೀ 3 ನಿಮಿಷ ಅಷ್ಟೇ. ಸ್ನಾನ ಮಾಡಿ ಆದ್ಮೇಲೆ ಇಮಿಡಿಯೇಟ್ ಆಗಿ ನಾವು ಟವಲ್ ತಗೊಂಡು ಬರ್ಸ್ಕೊಂಡ್ಬಿಡ್ತೀವಿ. ಡೋಂಟ್ ಡೂ ದಟ್. ಸ್ನಾನ ಮಾಡಿ ಸುಮ್ಮನೆ ಹಂಗೆ ನಿಂತ್ಕೋಬೇಕು. ನೀರು ಇಳಿಬೇಕು. ಎಷ್ಟೋ ನೀರು ಚರ್ಮದ ಒಳಗಡೆ ಅಬ್ಸಾರ್ಬ್ ಆಗುತ್ತೆ, ಆ ರೋಮ ಕೂಪದ ಒಳಗಡೆ ಹೋಗುತ್ತೆ, ಅಂಡ್ ದಟ್ ಬಿಕಮ್ಸ್ ಯರ್ ನ್ಯಾಚುರಲ್ ಮಾಯಿಶ್ಚರೈಸರ್. ಹೋಗಿ ಅಲ್ಲಿ 800,000 ರೂಪಾಯಿ ಕೊಟ್ಟು ವಿ ಪರ್ಚೇಸ್ ಮಾಯಿಶ್ಚರೈಸರ್ಸ್. ಏನಿದೆ ಅದರಲ್ಲಿ? ನೀರೇ ಇರೋದು. ಇಲ್ಲಿ ದಿವಸ ಸ್ನಾನ ಮಾಡ್ತೀವಿ, ಕೈಯಲ್ಲಿ ನೀರೇ ಇಲ್ಲ, ಚರ್ಮಂತ ಕೂತ್ಕೊಳ್ತೀವಿ ಮಗಂತ. ಅಲ್ಲಿ ಹೋಗಿ ಚರ್ಮಂತ ಹಾಕಿದ್ರೆ 300 ರೂಪಾಯಿ ಕೊಟ್ಬಿಟ್ಟು ಔಷಧಿ ಬರ್ಸ್ಕೊಂಡ್ ಬರ್ತೀವಿ. ಇದೇ ನೀರನ್ನೇ ಬರ್ಸ್ಕೊಂಡ್ಬರೋದು. ಇದು ಬಿಡಿನ ಸ್ನಾನ ಈ ರೀತಿ ಮಾಡಿ. ಮೈ ಮೇಲೆ ನೀರು ಹೋಗ್ಲಿ, ತಲೆಗೆ ಬೇಕಾದ್ರೆ ನೀವು ಆಫ್ ಮಾಡ್ಕೊಳ್ಳಿ. ರಿಗರಸ್ ಆಗಿ ಮುಚ್ಚಬೇಡಿ, ಕೂದಲು ಉದುರೋದು. ಇದು ಸ್ನಾನ ಮಾಡಿ ಆಯ್ತು. ನೆಕ್ಸ್ಟ್ ಪ್ರೋಗ್ರಾಮ್ ಸ್ನಾನ ಆದ್ಮೇಲೆ ಭಗವಂತನ ಪ್ರಾರ್ಥನೆ ಮಾಡೋದು. ಇಲ್ಲಿ ಮೇಡಮ್ ಅವರು 10 ನಿಮಿಷದ ಪುರಂದರದಾಸರ ಪ್ರಾರ್ಥನೆ ಮಾಡೋದು. ಅದು ಕೂಡ ಇದು ಕೂಡ ವೈದ್ಯಕೀಯ ಶಾಸ್ತ್ರದಲ್ಲಿ ಎರಡೇ ಯೂನಿವರ್ಸಲ್ ಪ್ರೇಯರ್ ಇದು. ಏನಪ್ಪ? ಅನಾಯಾಸೇನ ಮರಣ ವಿನಾ ದೈನ್ಯೇನ ಜೀವಿತ ದೇಹಾಂತೆ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರ. ಇಷ್ಟೇ. ಎಲ್ರಿಗೂ ಫಸ್ಟ್ ಲೈನ್ ಮಾತ್ರ ಗೊತ್ತು, ಸೆಕೆಂಡ್ ಲೈನ್ ಗೊತ್ತಿಲ್ಲ, ಅದಕ್ಕೆ ಹೇಳಿ. ಸೊ ಅನಾಯಾಸವಾಗಿ ಸ್ಮರಣ ಕೊಟ್ಬೇಡಪ್ಪ ಪರಮಾತ್ಮ. ಇನ್ನೊಬ್ಬರಿಗೆ ಕೈಗೆ ನಮ್ಮನ್ನ ಹಾಕ್ಬೇಡ, ನಾವು ಇನ್ನೊಬ್ಬರಿಗೆ ಬರ್ಡನ್ ಆಗೋದು ಬೇಡ. ಅಂತ್ಯಕಾಲದಲ್ಲಿ ತನ್ನ ಸಾನ್ನಿಧ್ಯ ನಮಗೆ ಇರಬೇಕು. ಇಷ್ಟೇ ಕೇಳ್ಕೋಬಹುದು. ಬಾರ್ಟರ್ ಸಿಸ್ಟಮ್ ಇಲ್ಲ. ಅಣ್ಣ ನೀನ್ ನನ್ಗೆ ಇದು ಮಾಡಿಸ್ಕೊಂಡು ನಾನು ನಿಮಗೆ ವಜ್ರದ ಕಿರೀಟ ಮಾಡಿಸ್ತೀನಿ, ಜನಾರ್ದನ್ ರೆಡ್ಡಿ ಹೋದ ಸ್ಟೇಷನ್ ಒಳಗಡೆ ಬಾರ್ಟರ್ ಸಿಸ್ಟಮ್ ಇಲ್ಲ. ನೀನ್ ನನ್ಗೆ ಇದು ಮಾಡೋ ನಾನು ನಿಮ್ಗೆ ಯಾರು ಮಾಡ್ತೀನಿ, ನೀನ್ ನನ್ಗೆ ಇದು ಮಾಡೋ ನಾನು ನಿಮ್ಗೆ ಇದು ಮಾಡ. ಪ್ರೇಯರ್ ಅಂಡ್ ಲವ್ ಎರಡು ಅನ್ಕಂಡೀಷನಲ್ ಆಗಿರ್ಬೇಕು. ಕೇಳ್ಕೊಂಡಂಗೆ ಹೇಗೆ ಪ್ರೇಯರ್ ಆಯ್ತು, ಪ್ರೇಯರ್ ಆದ್ಮೇಲೆ ಏನ್ ಮಾಡೋದು? ಆವಾಗ ಯಾರು ಹೇಳಿದ್ರಲ್ರಿ, ಇದು ವೆರಿ ಇಂಪಾರ್ಟೆಂಟ್. ಪೂರ್ಣ ಸರ್ವೇ ಜಠರ ಬಿಟ್ಟರೆ ಪ್ರಾಣಿನಾಂ ಸಂಭವಂತಿ ಅಂತ. ಈ ಜೀವ ಇರ್ಬೇಕಂದ್ರೆ ಇಂಧನ ಹಾಕ್ಲೇಬೇಕು. ಇಂಧನವೇ ಊಟ. ಆ ಊಟ ಹೆಂಗಿರ್ಬೇಕಂದ್ರೆ ಅದು ಯಾಗ ಇದ್ದಂಗೆ. ಅದು ಅತಿ ಅದ್ಭುತವಾದಂತ ಕ್ರಿಯೆ ಅಂದ್ರೆ ಊಟ ಮಾಡೋದು. ನಿದ್ದೆ ಏನ್ ಸುಖ ಕೊಡ್ತದೋ ಊಟ ಕೂಡ ಅದೇ ಸುಖ ಕೊಡುತ್ತೆ. ತೃಪ್ತಿ ಕೊಡೋದು ಒಂದೇ. 1 ಕೋಟಿ ರೂಪಾಯಿ ನಾನು ನಿಮ್ಗೆ ಕೊಟ್ಟೆ ಅಂದ್ರೆ ಆವಾಗ 2 ಕೋಟಿ ರೂಪಾಯಿ ಇಟ್ಕೊಂಡೆ ನನಗೆ 1 ಕೋಟಿ ರೂಪಾಯಿ ಕೊಟ್ಟ ಶಾಪ ಆಗ್ತದೆ. ನೀವೊಂದು ಬಂಗ್ಲೆ ಕಟ್ಸಿ ನೋಡಿ. ಮೊನ್ನೆ ಬಂದವರು ಇವತ್ತು ಆವಾಗಲೇ 60-40 ಸೈಟ್ ಮಾಡಿಸ್ಬಿಟ್ಟು ಕೊಟ್ಟರ ಕಳೆದೇ ಜಾಸ್ತಿ. ಊಟದಲ್ಲಿ ಕೂಡಿಸಿ ಸಾಕು ನನಗೆ ಆಮೇಲೆ ಇನ್ನೊಂದ್ಸಲ ಹಾಕಕ್ ಹೋಗಿ ಖಂಡಿತ ಆಗೋದಿಲ್ಲಪ್ಪ. ದಯವಿಟ್ಟು ಫೋರ್ಸ್ ಮಾಡಬೇಡಿ, ದಯವಿಟ್ಟು ಫೋರ್ಸ್ ಮಾಡಬೇಡಿ. ಅದು ಒಂದರಲ್ಲೇ ತೃಪ್ತಿ ಇರೋದು, ಬೇರೆ ಯಾವ್ದ್ರಲ್ಲೂ ತೃಪ್ತಿ ಇಲ್ಲ. ಊಟ ಅಂತ ನಿದ್ದೆ 2ರಲ್ಲೇ ತೃಪ್ತಿ ಇರೋದು. ಅದ್ರಲ್ಲಿ ಕೆಲವೊಂದು ದುಃಖಿ ಆತ್ಮಗಳು ಇರ್ತವೆ, ನಿದ್ದೆಯಲ್ಲಿ ತೃಪ್ತಿ ಕಾಣಂಗಿಲ್ಲ, ಏನ್ ಮಾಡಕ್ಕಾಗಲ್ಲ. ಬಟ್ ಊಟದಲ್ಲಂತ ಎಲ್ಲರೂ ತೃಪ್ತಿ ಕಾಣ್ತಾರೆ. ಸೊ ನೆಕ್ಸ್ಟ್ ಊಟ ಮಾಡ್ಬೇಕು. ಊಟ ಹೆಂಗ್ ಮಾಡ್ಬೇಕು? ಹೊಟ್ಟೆಯ ಅರ್ಧ ಭಾಗದಷ್ಟು ಘನ ಪದಾರ್ಥ ಅಂದ್ರೆ ಸಾಲಿಡ್ಸ್ ತಗೋಬೇಕು, 1/4 ಭಾಗ ಲಿಕ್ವಿಡ್ಸ್ ತಗೋಬೇಕು. ಇನ್ 1/4 ಭಾಗ ಹಂಗೆ ಬಿಟ್ಬಿಡ್ಬೇಕು. ನಾವೇನ್ ಮಾಡ್ತೀವಿ? ಟೇಬಲ್ ಮೇಲೆ ಕೂತ್ಕೊಂಡ್ಬಿಟ್ಟು ಹೊಡಿತಾನೆ ಇರೋದು. ಇನ್ನೇನು ಹೊರಗೆ ಬರೋ ತನಕ ಹೊಡೆಯೋದು.
ಇದರಿಂದಾನೇ ಸೆಂಟ್ರಲ್ ಒಬೆಸಿಟಿ, ತೂಕ ಜಾಸ್ತಿ, ಇವೆಲ್ಲ ಶುರು. ಸೊ ಆದವ್ರು ಮಾತ್ರ ಮಾಡಿ, ಇಲ್ಲ ಅಂದ್ರೆ ಬೇಕು ಬೇಕು ಅನಿಸ್ತಿದ್ದಂಗೆ ಸಾಕು ಸಾಕು ಮಾಡ್ಬೇಕು. ಇದೇ ಸೂತ್ರ. ಇನ್ನೂ ಬೇಕು ಅಂತ ಮನಸ್ಸು. ಎಲ್ರಿಗೂ ನಮಸ್ಕಾರ. ಸಮತ್ವ ಯೋಗ ಕೇಂದ್ರದ 7ನೇ ವರ್ಷದ ವಾರ್ಷಿಕೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕಾಲೋನಿಯ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಅಭಿನಂದನೆಗಳನ್ನ ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಎರಡನೇದಾಗಿ ಈ ಸಂತೋಷ ಕೂಟದಲ್ಲಿ ಸುರೇಶ್ ಕುಮಾರ್ ಅವರು ಯಾವ ರೀತಿ ನಮ್ಮ ಜೀವನ ಶೈಲಿ ಇರಬೇಕು ಅಂತ ಒಂದು ತಿಳಿಸಿದ್ರು. ಸಾಧಾರಣ 1 ಗಂಟೆ ತನಕ ತಿಳಿಸಿದ್ದಾರೆ. ಇದನ್ನ ನೀವು ಎಷ್ಟರ ಮಟ್ಟಿಗೆ ಅದನ್ನ ಅನುಸರಿಸ್ತೀರಿ ಅಂತ ಗೊತ್ತಿಲ್ಲ, ಆದ್ರೂ ಬಹಳ ಕಷ್ಟ ಇದೆ ಅವರ ಹೇಳಿದ್ದೆಲ್ಲ ಇದು ಮಾಡೋದು. ನೀವು ಒಂದು ಸೋಮವಾರ ಮಂಗಳವಾರದಿಂದಾನೇ ಶುರು ಮಾಡಿ, ಬುಧವಾರ ನಿಲ್ಲಿಸಬೇಡಿ ದಯವಿಟ್ಟು. ಯಾವ ರೀತಿ ಎಷ್ಟು ಸಾಧ್ಯ ಅಷ್ಟನ್ನು ನೀವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಈ ಸುಂದರ ಸಂಜೆಯ ಪುಟ್ಟ ಕಾರ್ಯಕ್ರಮದ ಪ್ರಮುಖ ಭಾಗವಾದ ಅನ್ನದಾಸೋಹ ಗಣ್ಯಕ್ಕೆ ಬಂದಿದ್ದೇವೆ. ಆದರೆ ಬೆಳಗಾಗ್ತಿದ್ದಂಗೆ ಎಲ್ಲರೂ ಯಾಕೆ ತಾಪಿಸ್ಕೊಂಡು ಹೇಳ್ತೀವಿ, ಮಿಕ್ಕಿದ್ದ ಎಲ್ಲ ಕೆಲಸಗಳು ನಮ್ಗೆ ಹೇಳ್ದಂಗೆ ಮಾಡಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮತ್ತು 1 ಗಂಟೆಗಳ ಕಾಲ ಸುದೀರ್ಘ ನಮ್ಮ ಈ ಸಮತ್ವ ಯೋಗ ಹಾಗೂ ಗೃಹಿಣಿ ಸಮಾಜದ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ವ್ಯವಸ್ಥೆಗೆ ಸಹಕಾರಿಯಾಗಿ ಶ್ರೀ ಭಾಸ್ಕರ್ ಬಾಬು ಹೃತ್ಪೂರ್ವಕ ವಂದನೆಗಳು. ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲರಿಗೂ ಸಮತ್ವ ಯೋಗ ಕೇಂದ್ರದ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ತಾಯಿ ಚಾಮುಂಡಿ ಎಲ್ಲರಿಗೂ ಶುಭವನ್ನುಂಟು ಮಾಡಲೆಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಯಾರತ್ರನೂ 1 ಪೈಸಾನು ತಗೊಳ್ಳದೆ ಬೆಳಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಶುರು ಮಾಡ್ತಾರೆ. 4 ಜನ ಇರಲಿ, 10 ಜನ ಇರಲಿ, 15 ಜನ ಇರಲಿ, 6 ಗಂಟೆ ಕರೆಕ್ಟಾಗಿ ಶುರು ಮಾಡ್ತಾರೆ. ಭಾನುವಾರ ಮಾತ್ರ ರಜಾ. ಅಕಸ್ಮಾತ್ ಈ ಸಮುದಾಯ ಭವನದಲ್ಲಿ ಏನಾದ್ರು ಫಂಕ್ಷನ್ ಆಗಿ ಆಗಿಲ್ಲದೆ ಇದ್ರೆ ಅಲ್ಲಿ ನಮ್ಮ ಹರಿದ್ರ ಗಣಪತಿ ದೇವಸ್ಥಾನದಲ್ಲಿ ಮಾಡ್ತೀವಿ. ಎಷ್ಟು ಜನ ಇದ್ರು ಒಟ್ಟೆ ಯೋಗ ಅಂತ ನಡೀತಾ ಇರುತ್ತೆ. ಅದಕ್ಕೆ ಆದಷ್ಟು ಎಲ್ಲರೂ ಬಂದು ಸೇರ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಅವ್ರಿಗೆ ಒಂದು ಸಣ್ಣದಾದ ಕೃತಜ್ಞತೆ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿಗೆ ಸಮತ್ವ ಯೋಗ ಕೇಂದ್ರದ 7ನೇ ವರ್ಷದ ವಾರ್ಷಿಕೋತ್ಸವ ಹೀಗೆ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೀತು. ನಾನು ಬೇರೆ ಇದರಲ್ಲಿ ಅಂದರೆ ತುಂಬ ಲಾಂಗ್ ಆಗೋದ್ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದೊಂದೇ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ತನಕ ನಿಮ್ಮ ಜೊತೆ ಇದ್ದು ವಿಡಿಯೋನ ಅಬ್ಸರ್ವ್ ಮಾಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.